ನಮಸ್ಕಾರ ಎಲ್ರಿಗೂ. ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಅಗ್ನಿವೀರ್ ಆರ್ಮಿ GD ಹುದ್ದೆಗಳಿಗಾಗಿ GK ಪ್ರಶ್ನೋತ್ತರ ಸರಣಿ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರತಿದಿನ ನಿಮಗೆ 30 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಪ್ರಶ್ನೆಗಳು ನಿಮಗೆ ಪರೀಕ್ಷೆಗೆ ಸಹಾಯವಾಗುತ್ತವೆ ಅಂತ ಹೇಳ್ತಾ, ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಅಗ್ನಿವೀರ್ ಆರ್ಮಿ GD ಹುದ್ದೆಗೆ ಯಾರು ತಯಾರಿಯನ್ನು ನಡೆಸ್ತಾ ಇದ್ದೀರಿ ಅವರಿಗಾಗಿ ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ, ಅದಕ್ಕೂ ಜಾಯಿನ್ ಆಗಿ ಅಂತ ಹೇಳ್ತಾ, ನೀವೇನಾದರೂ ಅಗ್ನಿವೀರ್ ಆರ್ಮಿ GD ಹುದ್ದೆಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ನಮ್ಮ ಹತ್ರ ಆನ್ಲೈನ್ ಕೋರ್ಸ್ ಇದೆ. ಆ ಕೋರ್ಸ್ನಲ್ಲಿ ನಿಮಗೆ ಜನರಲ್ ನಾಲೆಜು ಹಾಗೆ ಜನರಲ್ ಸೈನ್ಸ್ ಕ್ಲಾಸ್ಗಳು, ಮ್ಯಾಥಮೆಟಿಕ್ಸು ಮತ್ತು ರೀಸನಿಂಗ್ ಈ ಎಲ್ಲ ಸಬ್ಜೆಕ್ಟ್ಗಳ ಕ್ಲಾಸು ಕಂಪ್ಲೀಟ್ ಆನ್ಲೈನ್ ಕೋರ್ಸ್ ಇರುತ್ತೆ. ಕೇವಲ 499 ಅಂದರೆ 500 ರೂಪಾಯಿಯಲ್ಲಿ ನಿಮಗೆ ಆನ್ಲೈನ್ ಕೋರ್ಸ್ ಸಿಗುತ್ತೆ. ಇದರಲ್ಲಿ ನಿಮಗೆ ರೆಕಾರ್ಡೆಡ್ ಕ್ಲಾಸಸ್ಗಳಿರ್ತವೆ. ನಿಮಗೆ ಏನೇ ಡೌಟ್ಸ್ ಬಂದರೂ ಸಹ ನೀವು ಆವಾಗಲೇ ಕಾಲ್ ಮಾಡಿ ನಮಗೆ ಕೇಳಬಹುದು. ಮತ್ತು ವಾರಕ್ಕೊಮ್ಮೆ ವೀಕ್ಲಿ ಲೈವ್ ಇರುತ್ತೆ. ಹಾಗೆ ಅದರ ಜೊತೆಗೆ PDF ನೋಟ್ಸ್ ಕೊಡ್ತೇವೆ, ಕ್ವಶನ್ ಪೇಪರ್ ಸಹ ಕೊಡ್ತೇವೆ ಕೇವಲ 500 ರೂಪಾಯಿಗೆ. ಈ ಕ್ಲಾಸ್ ಏನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರಿಗೆ ಹಾಯ್ ಅಂತ ಮೆಸೇಜ್ ಮಾಡಿ, ಅಥವಾ ಪ್ಲೇಸ್ಟೋರ್ನಲ್ಲಿ ನಮ್ಮದು ರಾಘವೇಂದ್ರ ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೀವು ಈ ಕೋರ್ಸ್ನ ಪರ್ಚೇಸ್ ಮಾಡಬಹುದು. ಅದೇ ಥರ ನಮ್ಮ ಹತ್ರ ಅಗ್ನಿವೀರ್ ಆರ್ಮಿ GDಯ ಓಲ್ಡ್ ಪ್ರಶ್ನೆ ಪತ್ರಿಕೆಗಳಿದ್ದಾವೆ, ಅಂದರೆ ಓಲ್ಡ್ ಕ್ವಶನ್ ಪೇಪರ್ಸ್ಗಳಿದ್ದಾವೆ. ಒಟ್ಟು 23 ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನಿಮಗೆ ಸಿಗ್ತವೆ ಕೇವಲ 100 ರೂಪಾಯಿಯಲ್ಲಿ. ಈ ಪ್ರಶ್ನೆ ಪತ್ರಿಕೆಗಳೇನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ಈ ಪ್ರಶ್ನೆ ಪತ್ರಿಕೆಗಳನ್ನು ನೀವು ತೆಗೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ವಿಶ್ವದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು? ಆಪ್ಷನ್ಗಳು: ಇಂದಿರಾ ಗಾಂಧಿ, ಮಾರ್ಗರೆಟ್ ಥ್ಯಾಚರ್, ಶ್ರೀ ಭಂಡಾರನಾಯಕೆ, ಶ್ರೀಮತಿ ಸರೋಜಿನಿ ನಾಯ್ಡು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಭಂಡಾರನಾಯಕೆ. ಎರಡನೆಯ ಪ್ರಶ್ನೆ, ಕಾಮಯಾನಿಯ ಲೇಖಕರು ಯಾರು? ಆಪ್ಷನ್ಗಳು: ವಿಷ್ಣು ಶರ್ಮಾ, ರಾಮ್ದಾರಿ ಸಿಂಗ್ ದಿನಕರ್, ಜಯಶಂಕರ್ ಪ್ರಸಾದ್, ಮಹಾದೇವಿ ವರ್ಮಾ. ಇದಕ್ಕೆ ಸರಿಯಾದ ಉತ್ತರ ಜಯಶಂಕರ್ ಪ್ರಸಾದ್. ಇನ್ನು ಮೂರನೆಯ ಪ್ರಶ್ನೆ, ಭಾರತದ ನೈಟಿಂಗೇಲ್ ಎಂದು ಪ್ರಸಿದ್ಧರಾದವರು ಯಾರು? ಆಪ್ಷನ್ಗಳು: ವಿಜಯಲಕ್ಷ್ಮಿ ಪಂಡಿತ್, ಲತಾ ಮಂಗೇಶ್ಕರ್, ಸರೋಜಿನಿ ನಾಯ್ಡು, ನೂರ್ ಜಹಾನ್. ಇದಕ್ಕೆ ಸರಿಯಾದ ಉತ್ತರ ಸರೋಜಿನಿ ನಾಯ್ಡು ಅವರನ್ನು ಭಾರತದ ನೈಟಿಂಗೇಲ್ ಅಂತ ಕರೀತಾ ಇದ್ರು. ಇನ್ನು ನಾಲ್ಕನೆಯ ಪ್ರಶ್ನೆ, ಸಂತೋಷ್ ಟ್ರೋಫಿ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ಗಳು: ಫುಟ್ಬಾಲ್, ಬಾಸ್ಕೆಟ್ಬಾಲ್, ಕ್ರಿಕೆಟು, ಹಾಕಿ. ಇದಕ್ಕೆ ಸರಿಯಾದ ಉತ್ತರ ಫುಟ್ಬಾಲ್ಗೆ ಸಂಬಂಧಿಸಿದೆ ಈ ಸಂತೋಷ್ ಟ್ರೋಫಿ. ಐದನೆಯ ಪ್ರಶ್ನೆ, ಭಾರತದ ಮೊದಲ ಪರಮಾಣು ವಿದ್ಯುತ್ ಸ್ಥಾವರ ಎಲ್ಲಿದೆ? ಆಪ್ಷನ್ಗಳು: ಕಲ್ಪಕಂ, ಖೋಬ್ರಾ, ತಾರಾಪುರ, ಟ್ರೋಂಬೆ. ಇದಕ್ಕೆ ಸರಿಯಾದ ಉತ್ತರ ತಾರಾಪುರದಲ್ಲಿ. ಇನ್ನು ಆರನೆಯ ಪ್ರಶ್ನೆ, ಈ ಕೆಳಗಿನ ಯಾವ ದೇಶವು ಲಿಖಿತ ಸಂವಿಧಾನವನ್ನು ಹೊಂದಿಲ್ಲ? ಆಪ್ಷನ್ಗಳು: ಇಂಗ್ಲೆಂಡು, ರಷ್ಯಾ, ಫ್ರಾನ್ಸು, ಬೆಲ್ಜಿಯಂ. ಇದಕ್ಕೆ ಸರಿಯಾದ ಉತ್ತರ ಇಂಗ್ಲೆಂಡ್. ಇನ್ನು ಏಳನೆಯ ಪ್ರಶ್ನೆ, ಮೊಹೆಂಜೊದಾರೋ ಎಲ್ಲಿದೆ? ಆಪ್ಷನ್ಗಳು: ಲೋಥಾರ್ನಲ್ಲಿ, ರಂಗಪುರ, ಸಿಂಧು, ನಳಂದ. ಇದಕ್ಕೆ ಸರಿಯಾದ ಉತ್ತರ ಸಿಂಧ್ನಲ್ಲಿ ಮೊಹೆಂಜೊದಾರೋ ಇದೆ. ಇನ್ನು ಎಂಟನೆಯ ಪ್ರಶ್ನೆ, ಹಜಾರಿಬಾಗ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಆಪ್ಷನ್ಗಳು: ಅಸ್ಸಾಂನಲ್ಲಿ, ನಾಗಾಲ್ಯಾಂಡ್ನಲ್ಲಿ, ಜಾರ್ಖಂಡ್ನಲ್ಲಿ, ಗುಜರಾತ್ನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಜಾರ್ಖಂಡ್ನಲ್ಲಿ. ಇನ್ನು ಒಂಬತ್ತನೆಯ ಪ್ರಶ್ನೆ, ಅದು ಮೊಘಲ್ ಸಾಮ್ರಾಜ್ಯದ ಆಸ್ಥಾನದ ಭಾಷೆಯಾಗಿತ್ತು, ಅದು ಯಾವುದು ಅಂತ ಪ್ರಶ್ನೆ. ಆಪ್ಷನ್ಗಳು: ಹಿಂದಿ, ಉರ್ದು, ಪರ್ಷಿಯನ್, ಟರ್ಕಿಷ್. ಇದಕ್ಕೆ ಸರಿಯಾದ ಉತ್ತರ ಪರ್ಷಿಯನ್. ಹತ್ತನೆಯ ಪ್ರಶ್ನೆ, ಮೊದಲ ದುಂಡು ಮೇಜಿನ ಸಮ್ಮೇಳನ ಎಲ್ಲಿ ನಡೆಯಿತು? ಆಪ್ಷನ್ಗಳು: ದೆಹಲಿ, ಎಡಿನ್ಬರ್ಗ್, ಲಂಡನ್ನು, ಬಾಂಬೆ. ಇದಕ್ಕೆ ಸರಿಯಾದ ಉತ್ತರ ಲಂಡನ್ನಲ್ಲಿ. ಇನ್ನು 11ನೆಯ ಪ್ರಶ್ನೆ, ದಿ ಇನ್ವಿಸಿಬಲ್ ಮ್ಯಾನ್ ಲೇಖಕರು ಯಾರು? ಆಪ್ಷನ್ಗಳು: H.G. ವೆಲ್ಸ್, ಚಾರ್ಲ್ಸ್ ಡಿಕನ್, ಚಾರ್ಲ್ಸ್ ಲ್ಯಾಂಬೋ. ಇವುಗಳಲ್ಲಿ ಯಾವುದು ಅಲ್ಲ?
ಇದಕ್ಕೆ ಸರಿಯಾದ ಉತ್ತರ H.G. ವೆಲ್ಸ್. ಇನ್ನು 12ನೆಯ ಪ್ರಶ್ನೆ, 1945ರಲ್ಲಿ ಮೊದಲ ಪರಮಾಣು ಬಾಂಬನ್ನು ಯಾವ ನಗರದ ಮೇಲೆ ಬೆಳೆಸಲಾಯಿತು? ಆಪ್ಷನ್ಗಳು ಹಿರೋಶಿಮಾ, ಬರ್ಲಿನ್ನು, ನಾಗಾಸಕಿ. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಹಿರೋಶಿಮಾ. 13ನೆಯ ಪ್ರಶ್ನೆ, ಹುಚ್ಚುನಾಯಿ ಕಚ್ಚುವುದರಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ಗಳು ಪ್ಲೇಗು, ರೇಬೀಸು, ಹೈಡ್ರೋಫೋಬಿಯಾ. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ರೇಬಿಸ್ ರೋಗ ಬರುತ್ತದೆ. 14ನೆಯ ಪ್ರಶ್ನೆ, ಪಾಕಿಸ್ತಾನದ ರಾಜಧಾನಿ ಯಾವುದು? ಆಪ್ಷನ್ಗಳು ಇಸ್ಲಾಮಾಬಾದ್, ನವದೆಹಲಿ, ಲಾಹೋರು, ಢಾಕಾ. ಇದಕ್ಕೆ ಸರಿಯಾದ ಉತ್ತರ ಇಸ್ಲಾಮಾಬಾದ್. ಇನ್ನು 15ನೆಯ ಪ್ರಶ್ನೆ, ಭಾರತವು ಉಡಾವಣೆ ಮಾಡಿದ ಮೊದಲ ಉಪಗ್ರಹ ಯಾವುದು? ಆಪ್ಷನ್ಗಳು ಸೇಬು, ಭಾಸ್ಕರ್, ಒಳ ಸೇರುವಿಕೆ, ಆರ್ಯಭಟ. ಇದಕ್ಕೆ ಸರಿಯಾದ ಉತ್ತರ ಆರ್ಯಭಟ. ಇನ್ನು 16ನೆಯ ಪ್ರಶ್ನೆ, ಭಾರತದಲ್ಲಿ ಪರಮಾಣು ಶಕ್ತಿಯ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಆಪ್ಷನ್ಗಳು ಡಾಕ್ಟರ್ ಹೋಮಿ ಜಹಾಂಗೀರ್ ಬಾಬಾ, ಡಾಕ್ಟರ್ ಚಟರ್ಜಿ, ಡಾಕ್ಟರ್ ವಿಕ್ರಮ್ ಸಾರಾಭಾಯಿ. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಹೋಮಿ ಜಹಾಂಗೀರ್ ಬಾಬಾ. ಇನ್ನು 17ನೆಯ ಪ್ರಶ್ನೆ, ಮೊದಲ ಪಾಣಿಪತ್ ಯುದ್ಧ ಯಾರ ನಡುವೆ ನಡೆಯಿತು? ಆಪ್ಷನ್ಗಳು ಪೃಥ್ವಿರಾಜ್ ಚೌಹಾಣ್ ಮತ್ತು ಮೊಹಮ್ಮದ್ ಗೋರಿ, ಬಾಬರ್ ಮತ್ತು ಇಬ್ರಾಹಿಂ ಲೋಧಿ, ನಾದಿರ್ ಶಾ ಮತ್ತು ಮೊಹಮ್ಮದ್ ಶಾ, ಕ್ಲೈವ್ ಮತ್ತು ಸಿರಾಜುದ್ದೌಲ್. ಇದಕ್ಕೆ ಸರಿಯಾದ ಉತ್ತರ ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯ ನಡುವೆ. ಇನ್ನು 18ನೆಯ ಪ್ರಶ್ನೆ, DDT ಎಂದರೇನು? ಆಪ್ಷನ್ಗಳು ಸ್ಫೋಟಕಗಳು, ಕೀಟನಾಶಕ, ಔಷಧ, ನೈಸರ್ಗಿಕ ಸಂಯುಕ್ತಗಳು. ಇದಕ್ಕೆ ಸರಿಯಾದ ಉತ್ತರ DDT ಅಂದರೆ ಕೀಟನಾಶಕಗಳು. ಇನ್ನು 19ನೆಯ ಪ್ರಶ್ನೆ, ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ಆಪ್ಷನ್ಗಳು ಖಡ್ಗಮೃಗ, ಆನೆ, ಚಿರತೆ, ಹುಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹುಲಿ. ಇನ್ನು 20ನೆಯ ಪ್ರಶ್ನೆ, ಲೋಕಸಭೆಯಲ್ಲಿ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು? ಆಪ್ಷನ್ಗಳು 350, 545, 535. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ 545. ಇನ್ನು 21ನೆಯ ಪ್ರಶ್ನೆ, ಗೋಲ್ಡನ್ ಟೆಂಪಲ್ ಎಲ್ಲಿದೆ? ಆಪ್ಷನ್ಗಳು ದೆಹಲಿ, ಲಾಹೋರ್, ಬಾಂಬೆ, ಅಮೃತಸರ. ಇದಕ್ಕೆ ಸರಿಯಾದ ಉತ್ತರ ಅಮೃತ್ಸರ್. ಇನ್ನು 22ನೆಯ ಪ್ರಶ್ನೆ, ಅತ್ಯಂತ ಚಿಕ್ಕ ಖಂಡ ಯಾವುದು? ಆಪ್ಷನ್ಗಳು ಆಸ್ಟ್ರೇಲಿಯಾ, US, ನೇಪಾಳ, ಭಾರತ. ಇದಕ್ಕೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಇನ್ನು 23ನೆಯ ಪ್ರಶ್ನೆ, ಭಾರತೀಯ ಧ್ವಜದಲ್ಲಿ ಎಷ್ಟು ಚುಕ್ಕೆಗಳಿವೆ? ಆಪ್ಷನ್ಗಳು 30, 26, 20, 24. ಇದಕ್ಕೆ ಸರಿಯಾದ ಉತ್ತರ 24 ಚುಕ್ಕೆಗಳಿವೆ. ಇನ್ನು 24ನೆಯ ಪ್ರಶ್ನೆ, ಸೇನಾ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಆಪ್ಷನ್ಗಳು ಡಿಸೆಂಬರ್ 16, ಡಿಸೆಂಬರ್ 15, ಡಿಸೆಂಬರ್ 15, ಜನವರಿ 15, ಜನವರಿ 30. ಇದಕ್ಕೆ ಸರಿಯಾದ ಉತ್ತರ ಜನವರಿ 15ರಂದು. ಇನ್ನು 25ನೆಯ ಪ್ರಶ್ನೆ, ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ಯಾರು? ಆಪ್ಷನ್ಗಳು ರಾಕೇಶ್ ಶರ್ಮಾ, ಸಮೇಶ್ ಶರ್ಮಾ, ರಮೇಶ್ ಶರ್ಮಾ, ರಾಮ್ ಅವತಾರ್. ಇದಕ್ಕೆ ಸರಿಯಾದ ಉತ್ತರ ರಾಕೇಶ್ ಶರ್ಮಾ. 26ನೆಯ ಪ್ರಶ್ನೆ, ಭೂಕಂಪನದ ತೀವ್ರತೆಯನ್ನು ಅಳೆಯುವ ಉಪಕರಣ ಯಾವುದು? ಆಪ್ಷನ್ಗಳು ಭೂಕಂಪನ ಮಾಪಕ, ವಿದ್ಯುತ್ ಪ್ರವಾಹ ಮಾಪಕ, ಲ್ಯಾಕ್ಟೋಮೀಟರ್. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಭೂಕಂಪ ಮಾಪಕ. ಇನ್ನು 27ನೆಯ ಪ್ರಶ್ನೆ, ರಾಜ್ಯಸಭೆಯ ಸದಸ್ಯನಾಗಲು ಕನಿಷ್ಠ ಎಷ್ಟು ವಯಸ್ಸು ಇರಬೇಕು? ಆಪ್ಷನ್ಗಳು 25 ವರ್ಷಗಳು, 30 ವರ್ಷಗಳು, 35 ವರ್ಷಗಳು, 38 ವರ್ಷಗಳು. ಇದಕ್ಕೆ ಸರಿಯಾದ ಉತ್ತರ 30 ವರ್ಷಗಳು. ಇನ್ನು 28ನೆಯ ಪ್ರಶ್ನೆ, ದೆಹಲಿ ಚಲೋ ಘೋಷಣೆಯನ್ನು ನೀಡಿದವರು ಯಾರು? ಆಪ್ಷನ್ಗಳು ಮಹಾತ್ಮ ಗಾಂಧಿ,
ಸುಭಾಷ್ ಚಂದ್ರ ಬೋಸ್, ಡಾಕ್ಟರ್ ರವೀಂದ್ರನಾಥ್ ಟ್ಯಾಗೋರ್, ಸಿ ಗೋಪಾಲಾಚಾರಿ. ಇದಕ್ಕೆ ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್. 29ನೆಯ ಪ್ರಶ್ನೆ, 2020 ಒಲಿಂಪಿಕ್ಸ್ ಕ್ರೀಡಾಕೂಟ ಎಲ್ಲಿ ನಡೆಯಲಿದೆ ಅಥವಾ ಎಲ್ಲಿ ನಡೆಯಿತು? ಆಪ್ಷನ್ಗಳು: ಟೋಕಿಯೋ, ಪ್ಯಾರಿಸ್ಸು, ಬೀಜಿಂಗು, ರಿಯೋ ಡಿ ಜೈನೋರೋ. ಇದಕ್ಕೆ ಸರಿಯಾದ ಉತ್ತರ ಟೋಕಿಯೋದಲ್ಲಿ. ಇನ್ನು ಕೊನೆಯ ಪ್ರಶ್ನೆ, 30ನೆಯ ಪ್ರಶ್ನೆ, ಶ್ರೀನಗರ ನಗರವು ಯಾವ ನದಿಯ ದಡದಲ್ಲಿದೆ? ಆಪ್ಷನ್ಗಳು: ರವಿ, ಸಟ್ಲೇಜಾ ನದಿ, ಝೀಲಮ್ಮು, ವ್ಯಾಸ. ಇದಕ್ಕೆ ಸರಿಯಾದ ಉತ್ತರ ಝೀಲಂ ನದಿಯ ದಡದಲ್ಲಿದೆ. ಈ ಒಟ್ಟು 30 ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ ಮಾಡಿದ್ದೀರಿ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.